ತಿಂಡಿ ಮಾಡೋಣ ಅಂದ್ಕೊಂಡು ಬಂದಿದ್ದೀವಿ ಗೈಸ್. ತಿಂತಾವಳು, ಅವಳು ಇಡ್ಲಿ, ನಾನು ಇಡ್ಲಿ. ಅಕ್ಕ ಹೆಂಗೆ ಕಾಣಿಸ್ತಾವಳೆ? ಅವ್ಳು ಪೂರ್ತಿ ಇನ್ನೂ ರೆಡಿ ಆಗಿಲ್ಲ. ರೆಡಿ ಆದಮೇಲೆ ತೋರಿಸ್ತೀನಿ. ಇವಳು ನೋಡಿ ಮಾರಿಮುತ್ತು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಣ್ತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಬೆಳಗ್ಗಿಂದ ಗೈಸ್ ನನಗಿಂತ ಇವಳ್ದು, ನಂದಿಲ್ಲ ಕಣ, ಅವಳ್ದು. ಇವಳು ಫೋಟೋನೇ ನನ್ನ ಫೋನಲ್ಲಿ ಸ್ಟೋರೇಜ್ ಎಲ್ಲ ಒಂದ್ಸತಿ ಸ್ಟೋರೇಜ್ ಹಳೆ ಫೋಟೋಸ್ ಎಲ್ಲ ಡಿಲೀಟ್ ಮಾಡಿ ಮತ್ತೆ ಹೊಸದಾಗಿ ಸ್ಟೋರೇಜ್ ಇದು ಮಾಡಿಕೊಂಡು ತೆಗಿತಾರೆ. ಅದು ನಂದೇ ಅಷ್ಟು ಫೋಟೋಸ್ ಇಲ್ಲ, ಅಷ್ಟು ತೆಗೆಸ್ಕೊಂಡವ್ರು. ನೋಡ್ರಿ ಇವಳು ಮನುಷ್ಯ ಫಂಕ್ಷನಿಗೆ ಬಂದಿದ್ಯಾ, ಏನಕ್ಕೆ ಬಂದಿದ್ಯಾ? ಅಮ್ಮ ತಾಯಿ, ನಾನು ಎಂತೆಂತ ಕರ್ಮಗಳನ್ನೂ ನೋಡಿದೀನಿ, ಏನೂ ಆಗಿರ್ಲಿಲ್ಲ. ಆದ್ರೆ ಈಗ ನುರಿತಾ ಇದೆಯಲ್ಲ, ಇದನ್ನ ಮಾತ್ರ ನೋಡಕ್ ಆಗ್ತಾ ಇಲ್ಲ. ಫಂಕ್ಷನಿಗೆ ಬಂದಿದ್ಯಾ, ಏನಕ್ಕೆ ಬಂದಿದ್ಯಾ? ಮದ್ವೆ ಆಗೋರ್ತರ ರೆಡಿ ಆಗ್ಬಿಟ್ಟು ಬಂದವಳೆ. ಮದ್ವೆ ಆಗೋಣ ಬಿಡು, ಮದ್ವೆ ಆಗೋಣ ಬಿಡು. ಜಾಲಿ ಜಾಲಿ ಮದ್ವೆ ಆಗೋಣ ಬಿಡು ಅಂತವಳೆ. ಒಬ್ಳೆ ಆಗ್ತೀಯಾ? ಇವಳಿಗೆ ಕೊರೋನಾ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕೊರೋನಾ ಕರಿಯ ನಿನ್ನ ಕಣ್ಣ ಒಳಗೆ ಜೋಗವು ಚಂದಾನಿ, ಕುಣಿದು ಕುಣಿದು ನನ್ನ ಸೆಳೆವ ರೀತಿಯು ಚಂದಾನಿ. ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಮೋಸ್ಟ್ಲಿ ಸೊಬ್ರೆ ಅಂಡ್ ಓಪರ್ ಹೇಳ್ಮಿದ್ದಾಗ ನಾನು ಆಗ್ಬೇಕು ಎಲ್ಲ ಸೇಮ್ ಎಲ್ಲ. ನಾನು ಡಿವೋರ್ಸ್ ಮಾಡಿ ಅವನಿಗೆ ನೀವಿದ್ರೆ ಅವನಿಗೆ ಕಾಣಿಸಲ್ಲ ಕಂಡ್ರೆ ಬ್ಲರ್ ಆಗುತ್ತೆ ಅವನಿಗೆ. ತೋರ್ಸು ಟೀ ಚೆನ್ನಾಗೈತಾ? ಚೆನ್ನಾಗಿಲ್ವಾ? ಫಿಲ್ಟರ್ ಕಾಫಿ ತಗೋಬೇಕಿತ್ತು. ನಮ್ಮ ಕ್ಯಾಂಟೀನಲ್ಲಿ ಟೀ ಮಾತ್ರ ಮಸ್ತ್ ಇರುತ್ತೆ. ನಾನು ಕುಡ್ದಿಲ್ಲ, ಸ್ಮೆಲ್ ನೋಡ್ಬಿಟ್ಟು ಹೇಳ್ತಾ ಇದ್ದೀನಿ. ಸ್ಮೆಲ್ ನೋಡ್ಬಿಟ್ಟು ಮೋನಿಶಂಗೆ ಏನಕ್ಕೆ ತಲೆನೋವು ಬಂದಿದೆ? ಮೋನಿಶಂಗೆ ಬೆಳಗ್ಗೆಯಿಂದ ನಾನು ವಿಶ್ ಮಾಡೋದು ಮರ್ತೋಗ್ಬಿಟ್ಟಿದ್ದೆ. ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇದೊಂದು ವರ್ಷ ಅಲ್ಲ, ನಾನು ಹೋದ ವರ್ಷವೂ ಅಷ್ಟೇ ಕರೆಕ್ಟಾಗಿ ನವೆಂಬರ್ 1ಗೆ ವಿಡಿಯೋ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ನನಗೆ. ಈ ಸಲಿನೂ ಆಗಲಿಲ್ಲ. ಬಟ್ ನಮ್ಮ ಕಾಲೇಜಲ್ಲಿ ಹೆಂಗಿದ್ರು ಮಾಡ್ತಿದ್ರಲ್ಲ ಕನ್ನಡ ರಾಜ್ಯೋತ್ಸವನ, ಸೊ ಆವಾಗೇ ಮಾಡೋಣ, ಆವಾಗ ವಿಶ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅಷ್ಟೇ. ಟೈಮ್ ಆಯಿತು ಗೈಸ್, ಹೋಗಬೇಕು. ಮೋನಿಶಂಗೆ ಅಲ್ಲಿ ಹಾಸ್ಟೆಲಲ್ಲಿ ಇರೋದಕ್ಕೆ ಬ್ಯಾಗ್ ಕೊಟ್ಟಿದ್ದೆ. ಅವಳು ಇವಾಗ ತೊಗೊಂಬಂದು ಕೊಟ್ಟಿದ ತಕ್ಷಣ ಹೋಗಬೇಕು. ಹೆಂಗೆ ಕಾಣ್ತಾ ಇದ್ದೀನಿ?